ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಈ ಡಿಸೈನ್ ಕೂಡ ಬೇಗನೆ ಆಗೋಗುತ್ತೆ. ಆ ಡಿಸೈನ್ನ ಇವತ್ತು ತೋರಿಸ್ಕೊಡ್ತೀನಿ. ಅದಕ್ಕೆ 6 ಎಳೆ ದಾರ ತಗೊಂಡಿದ್ದೀನಿ, ಸ್ಯಾಂಪಲ್ ಪೀಸ್ ತಗೊಂಡಿದ್ದೀನಿ. ಇವತ್ತು ಕೂಡ ನಾನು ಸ್ಯಾಂಪಲ್ ಪೀಸಲ್ಲೇ ಮಾಡ್ತೀನಿ. ಹಾಗೇನೆ ಸ್ಮಾಲ್ ಬೀಡ್, ನಿಮ್ಗೆ ಯಾವ ತರ ಬೀಡ್ ಇಷ್ಟ ಆಗುತ್ತೆ ಆ ತರ ಬೀಡ್ ತಗೋಬಹುದು. ನಾನು ಈ ತರ ಬೀಡಲ್ಲಿ ಇವತ್ತು ಡಿಸೈನ್ ಮಾಡ್ತೀನಿ. ಈಗ ಶುರು ಮಾಡೋಣ. ಮೊದಲಿಗೆ ದಾರನ ಬೆರಳಿಗೆ ಸುತ್ಕೊಂಡಿದ್ದೀನಿ. ಇದಕ್ಕೆ ನೀವು 10 ಅಥವಾ 11 ನಂಬರ್ ನೀಡಲ್ ತಗೋಬಹುದು. ಮೊದಲಿಗೆ ಬಟ್ಟೆಗೆ ದಾರನ ಲಾಕ್ ಮಾಡ್ಕೊಳ್ತೀನಿ. 1 ಮತ್ತೆ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್ 1 2 3 4 5 ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಇದು ಸ್ಯಾರಿ ಫುಲ್ ಬೇಸ್ ಲೈನ್ ಹೀಗೇನೆ ಹಾಕೊಂಡು ಹೋಗ್ಬೇಕು. 5 ಚೈನ್ ಲಾಕ್ 5 ಚೈನ್ ಲಾಕ್ ಈ ತರನೇ ಹಾಕೊಂಡು ಹೋಗ್ಬೇಕು. ನಾನು ಇದನ್ನ ಕಂಪ್ಲೀಟ್ ಮಾಡ್ತೀನಿ. ನೋಡಿ ಈ ತರ 5 ಚೈನ್ ಲಾಕ್ 5 ಚೈನ್ ಲಾಕ್ ಈ ತರ ಸ್ಯಾರಿ ಫುಲ್ ಬೇಸ್ ಲೈನ್ ಹಾಕೊಂಡು ಹೋಗ್ಬೇಕು. ಸ್ಯಾರಿ ಕೊನೆಗೆ ಇನ್ನೊಂದ್ಸಲ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತೀನಿ. ಅಲ್ಲಿಂದ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಹೀಗೆ ಮೇಲೆ ಕೇಳ್ಕೊಂಡು ಲಾಕ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ಈ ತರ ಬೇಸ್ ಲೈನ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟಿಂಗ್ ಅಲ್ಲೇ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಇಲ್ಲಿ ಈ 5 ಚೈನ್ ಹಾಕಿದ್ದೆ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ, ಆ 5 ಚೈನ್ ಒಳಗಡೆ ದಾರನ ತಗೊಂಡು ಲಾಕ್ ಮಾಡ್ತೀನಿ. ಅಲ್ಲಿಂದ 3 ಚೈನ್ 1 2 1 2 3 ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೋಡಿ ಈ 5 ಚೈನ್ ಒಳಗಡೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಈಗ 4 ದಾರ ಇದೆ ನೀಡಲ್ ಮೇಲೆ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಈಗ ಒಂದು ಟ್ರಿಬಲ್ ಕ್ರೋಶೆ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಹೀಗೆ 5 ಟ್ರಿಬಲ್ ಕ್ರೋಶೆ ಆಗುತ್ತೆ. ಯಾವ ತರ ಅಂದ್ರೆ ಇಲ್ಲಿ ನಾನು ಲಾಕ್ ಮಾಡಿ 3 ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು ಟ್ರಿಬಲ್ ಕ್ರೋಶೆ ಹಾಕ್ತೆ ಅಲ್ವಾ, ಅದನ್ನು ಕೂಡ 3 ಚೈನ್ ಕೂಡ ಕೌಂಟಿಗೆ ಬರುತ್ತೆ. ಆಗ 5 ಟ್ರಿಬಲ್ ಕ್ರೋಶೆ ಮೊದಲಿಗೆ ಹಾಕಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಟ್ರಿಬಲ್ ಕ್ರೋಶೆ. ಈಗ 5 ಟ್ರಿಬಲ್ ಕ್ರೋಶೆ ಆಗಿದೆ. 5 ಟ್ರಿಬಲ್ ಕ್ರೋಶೆ ಆದ್ಮೇಲೆ 4 ಚೈನ್ 1 2 3 4 ಚೈನ್ ಆದ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ಸೇಮ್ ಪ್ಲೇಸ್ಗೆನೆ 4 ಚೈನ್ ಇತ್ತಲ್ವಾ, ಅದ್ರ ಒಳಗಡೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೀಡಲ್ ಮೇಲೆ 4 ದಾರ ಇದೆ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ತರ ಮಾಡ್ಬೇಕು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ ನೀಡಲ್ ಮೇಲೆ 4 ದಾರ ಇದೆ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 3 ಟ್ರಿಬಲ್ ಕ್ರೋಶೆ ಐತಿ. ಇನ್ನೆರಡು ಮಾಡ್ಕೋಬೇಕು. 5 ಟ್ರಿಬಲ್ ಕ್ರೋಶೆ, ಈ ಕಡೆ 5 ಈ ಕಡೆ 5 ಟ್ರಿಬಲ್ ಕ್ರೋಶೆ ಹಾಕಿದೀನಿ. ಮತ್ತೆ 2 ಚೈನ್ 1 2 ಚೈನ್ ತಗೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ಇಲ್ಲಿಗೆ ಲಾಕ್ ಮಾಡೋದು ಬೇಡ, ಅದ್ರ ಪಕ್ಕದಲ್ಲಿ ಇನ್ನೊಂದು 5 ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮತ್ತೆ ಟ್ರಿಬಲ್ ಕ್ರೋಶೆ ಈ ತರ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿಗ 5 ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. 5 ಟ್ರಿಬಲ್ ಕ್ರೋಶೆ ಆಗಿದೆ. ಮತ್ತೆ 4 ಚೈನ್ ಹಾಕೊಳ್ತೀನಿ. 1 2 3 4 ಚೈನ್ ಹಾಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಅದೇ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಂಡು ಮತ್ತೆ ಟ್ರಿಬಲ್ ಕ್ರೋಶೆ. ಇಲ್ಲಿ ಕೂಡ 5 ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. 2 ಆಯ್ತು, 3 4 5. ಫಸ್ಟ್ 5 ಟ್ರಿಬಲ್ ಕ್ರೋಶೆ ಹಾಕೋಬೇಕು. ಅಲ್ಲಿಂದ 4 ಚೈನ್, ಅಲ್ಲಿಂದ ಮತ್ತೆ 5 ಟ್ರಿಬಲ್ ಕ್ರೋಶೆ. ನೋಡಿ ಈ ತರನೇ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಂದ 2 ಚೈನ್ 1 2 ಚೈನ್ ಹಾಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಈ 5 ಚೈನ್ ಗ್ಯಾಪ್ ಇದಲ್ಲ ಅದನ್ನ ಬಿಟ್ಟು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ಮತ್ತೆ ಟ್ರಿಬಲ್ ಕ್ರೋಶೆ. ಹೀಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನಾನು ಇದನ್ನ
ಕಂಪ್ಲೀಟ್ ಮಾಡ್ತೀನಿ. ಈಗ ನೋಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿ ಬ್ಯಾಕಿ ಈ ತರ ಗಮ್ ಪೀಸ್ ಮಾಡಿದ್ದೀನಿ. ಈ ತರ ಬರುತ್ತೆ. ಈಗ ಇನ್ನೊಂದು ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನು ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ. ದಾರನ ಮೊದಲಿಗೆ ಇಲ್ಲಿ 3 ಚೈನ್ ಹಾಕಿದ್ದೆ ಅಲ್ವಾ, ಇಲ್ಲಿ ಈ 3 ಚೈನ್ ಒಳಗಡೆಯಿಂದ ದಾರನ ಎಳ್ಕೊಳ್ತೀನಿ. ಎಳ್ಕೊಂಡು ಗಂಟು ಹಾಕೊಳ್ತೀನಿ. 2 ಸಲ ಗಂಟು ಹಾಕೊಳ್ತೀನಿ. ಅದೇ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕೊಂಡು ಇಲ್ಲಿ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಈ 4 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಅದನ್ನ ಒಂದ್ ಮಾಡ್ಕೊಳ್ತೀನಿ. ನೋಡಿ ಲಾಕ್ ಆಯ್ತಲ್ವಾ. ಮತ್ತೆ 1 2 3 ಚೈನ್ ಹಾಕಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2 ಸಲ ದಾರ ಸುತ್ಕೊಂಡು ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ಈ ತರ ಅಲ್ಲಿಂದ ನೋಡಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ, 1 ತ್ರಿಬಲ್ ಕ್ರೋಶೆ ಕಂಬ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈಗ 4 ದಾರ ಇದೆ ಅಲ್ವಾ ನೀಡಲ್ ಮೇಲೆ, 4 ದಾರದಲ್ಲಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 2 ಕಂಬ ಆಯ್ತು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ 3 ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈಗ ನೋಡಿ 3 ತ್ರಿಬಲ್ ಕ್ರೋಶೆ ಆಯ್ತಲ್ವಾ. ಮತ್ತೆ ನಾನು 3 ಚೈನ್ ಹಾಕೊಳ್ತೀನಿ. 3 ಆಯ್ತು. ಅಲ್ಲಿಂದ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ನೋಡಿ ಈಗ ಸಿಂಗಲ್ ಕ್ರೋಶೆ ಆಯ್ತು. ಪಕ್ಕಕ್ಕೆ ಹೀಗೆ ಜರುಗಿಸ್ಕೋಬೇಕು. ಹೀಗೆ ಜಾಗ ಮಾಡ್ಕೊಳ್ತೀನಲ್ವಾ. ಮತ್ತೆ 3 ಚೈನ್ 1 2 3 ಚೈನ್ ಆದ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಮತ್ತೆ ತ್ರಿಬಲ್ ಕ್ರೋಶೆ ಹೀಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. 3 ಪೆಟಲ್ಸ್ ಬರೋ ಹಾಗೆ ಮಾಡ್ಕೊಳ್ತೀನಿ. ಈಗ 1 ಪೆಟಲ್ ಆಯ್ತಲ್ವಾ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ತ್ರಿಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ 3 ಕಂಬ ಆಗಿದೆ. ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ನೋಡಿ ಸಿಂಗಲ್ ಕ್ರೋಶೆ ಅಂದ್ರೆ ಲಾಕ್ ಮಾಡ್ಕೊಂಡೆ. ಈಗ ಪುನಃ ಜರುಗಿಸ್ಕೋಬೇಕದ್ನ ಪಕ್ಕಕ್ಕೆ. ಮತ್ತೆ 3 ಚೈನ್ 1 2 3 ಆದ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ತ್ರಿಬಲ್ ಕ್ರೋಶೆ ಒಂದಾಯ್ತಲ್ವಾ, ಇನ್ನು 2 ಮಾಡ್ಕೊಳ್ತೀನಿ. ನೋಡಿ 3 ಆಯ್ತಲ್ವಾ. ಈಗ ಅಲ್ಲಿಂದ 3 ಚೈನ್ 1 2 3 ಹಾಕಿ ಈಗ ಸಿಂಗಲ್ ಕ್ರೋಶೆ ಲಾಕ್ ಮಾಡ್ಕೊಳ್ಳೋಣ. ಈಗ ನೋಡಿ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ಳಿ. ಹೀಗೆ ಆಯ್ತಲ್ವಾ. ಮೊದಲಿಗೆ ನಾನು ನೋಡಿ ಇಲ್ಲಿ 3 ಚೈನ್ ಹಾಕೊಂಡಿದ್ದೆ ಅಲ್ವಾ, ಇಲ್ಲಿ ಹಾಗೇನೆ ಇಲ್ಲಿ ಕೂಡ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ಇಲ್ಲಿಗೆ 2 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದ್ಮೇಲೆ ನೋಡಿ, ಲಾಕ್ ಆದ್ಮೇಲೆ ಈಗ ಬೀಡ್ ಹಾಕೊಳ್ತೀನಿ. ದಾರ ಮೇಲೆ ಮಾಡ್ಕೋಬೇಕು. 1 ಬೀಡ್. ನೀವು ಇಲ್ಲಿ ಯಾವ ತರ ಬೀಡ್ ಬೇಕಾ, ಇದಕ್ಕಿಂತ ಸ್ಮಾಲ್ ಬೀಡ್ ಕೂಡ ಹಾಕೋಬಹುದು, ಬಿಗ್ ಬೀಡ್ ಕೂಡ ಹಾಕೋಬಹುದು. ನಿಮ್ಗೆ ಯಾವ ತರ ಬೀಡ್ ಇಷ್ಟ ಆಗುತ್ತೆ ಹಾಕೊಳ್ಳಿ. ಅಲ್ಲಿಂದ ಬೀಡ್ ಲಾಕ್ ಆದ್ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ತೋರಿಸ್ತೀನಿ ಮತ್ತೆ ನೋಡಿ. ಬೀಡ್ ಲಾಕ್ ಮಾಡ್ಕೊಂಡೆ ಅಲ್ವಾ. ಬೀಡ್ ಲಾಕ್ ಮಾಡ್ಕೊಂಡು ಸೇಮ್ ಅದೇ 2 ಚೈನ್ ಗ್ಯಾಪಿಗೆನೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಮತ್ತೆ 3 ಚೈನ್ ಹಾಕೊಳ್ತೀನಿ. ಇಲ್ಲಿ 1 2 3 ಚೈನ್ ಹಾಕೊಂಡು ಇಲ್ಲಿ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ತ್ರಿಬಲ್ ಕ್ರೋಶೆ ನೋಡಿ 3 ತ್ರಿಬಲ್ ಕ್ರೋಶೆ ಕಂಬ ಆಯ್ತು. ಅಲ್ಲಿಂದ 3 ಚೈನ್ 1 2 3 ಚೈನ್ ಆದ್ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ಮತ್ತೆ ಜರುಗಿಸ್ಕೋಬೇಕು. ಅಲ್ಲಿಂದ 3 ಚೈನ್ 2 3 ಚೈನ್ ಆದ್ಮೇಲೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಈ ತರನೇ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದಾಯ್ತು, 2 3 ತ್ರಿಬಲ್ ಕ್ರೋಶೆ ಆಯ್ತಲ್ವಾ. ಮತ್ತೆ 3 ಚೈನ್ 1 2 3 ಚೈನ್ ಆಗಿದೆ ಅಲ್ವಾ. ಈಗ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ಮತ್ತೆ ಲಾಕ್ ಮಾಡ್ಕೋಬೇಕು. ಸೇಮ್ ಪ್ಲೇಸ್ಗೆ ಮತ್ತೆ ಲಾಕ್ ಮಾಡ್ಕೊಂಡೆ. ಈ ತರ ಬರಬೇಕು ಡಿಸೈನು. 1 2 3 ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ ಹೀಗೇನೆ ಕಂಪ್ಲೀಟ್ ಮಾಡ್ಕೊಳ್ಳೋಣ. 3
ತ್ರಿಬಲ್ ಕ್ರೋಶೆ ಕಂಬ ಆಯಿತು, ಅಲ್ಲಿಂದ 3 ಚೈನ್ ಹಾಕೊಂಡಿದ್ದೀನಿ. ಮತ್ತೆ ಸೇಮ್ ಪ್ಲೇಸ್ಗೆನೆ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡೆ. ಅಲ್ಲಿಂದ 3 ಚೈನ್ 1 2 3 ಚೈನ್ ಆದ್ಮೇಲೆ ಲಾಕ್ ಮಾಡ್ಕೊಂಡೆ. 2 ಚೈನ್ ಗ್ಯಾಪ್ ಇತ್ತಲ್ವಾ, ಅದ್ರೊಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಒಂದು ಬೀಡ್ ಲಾಕ್ ಆದ್ಮೇಲೆ ಸೇಮ್ 2 ಚೈನ್ ಗ್ಯಾಪ್ ಇತ್ತಲ್ವಾ, ಅಲ್ಲಿಗೆನೆ ನೀಡಲ್ ಹಾಕಿ ಮತ್ತೆ ಲಾಕ್ ಮಾಡ್ಕೊಳ್ತೀನಿ. ಈ ತರ ಕಾಣಿಸುತ್ತೆ. ಅಲ್ಲಿಂದ 1 2 3 ಚೈನ್ ಮತ್ತೆ ಸೇಮ್ ಗ್ಯಾಪ್ ಅಲ್ಲಿ ಅಂದ್ರೆ 4 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈ ತರ ಕಾಣಿಸುತ್ತೆ ಡಿಸೈನ್. ಹೀಗೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿದೆ ಡಿಸೈನ್. ನೋಡಿ ಪಕ್ಕದಿಂದ ತೋರಿಸ್ತೀನಿ. ಕುಚ್ಚು ಬೇಡ ಅಂತ ಹೇಳೋರು ಈ ತರ ಹಾಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಪ್ರೈಸ್ ಬಂದು 800 ಇಂದ 850 ವರೆಗೂ ಚಾರ್ಜ್ ಮಾಡಬಹುದು. ನೀವು ಕೂಡ ಟ್ರೈ ಮಾಡಿ. ನೋಡಿ ಬ್ಯಾಕ್ ಸೈಡ್ ಇಂದ ಈ ತರ ಕಾಣಿಸ್ತಾ ಇದೆ, ಫ್ರಂಟ್ ಇಂದ ಈ ತರ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ಕುಚ್ಚು ಬೇಕು ಅಂತ ಹೇಳೋರ್ಗು ನೋಡಿ ಈ ತರ ಕುಚ್ಚು ಹಾಕಿ ಕೂಡ ಮಾಡ್ಕೋಬಹುದು. ಕುಚ್ಚು ಹಾಕಿದ್ರೆ ಈ ತರ ಬೀಡ್ ಬರೋ ಜಾಗಕ್ಕೆ ನಾನು ಕುಚ್ಚು ಹಾಕಿದೀನಿ. ಕುಚ್ಚು ಹಾಕಿದಾಗ ಈ ತರ ಕಾಣಿಸುತ್ತೆ. ನೋಡಿ ಸ್ಮಾಲ್ ಆಗಿ ಕುಚ್ಚು ಹಾಕೋಬಹುದು. ನನ್ಗಂತೂ ಇದು ಇಷ್ಟ ಆಯ್ತು ತುಂಬಾನೇ. ಇದು ಸ್ವಲ್ಪ ಸ್ಮಾಲ್ ಆಗಿ ಕುಚ್ಚು ಹಾಕೊಳ್ಳಿ, ಆಗ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈ ತರ ಬರುತ್ತೆ ಡಿಸೈನು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ನಾನು ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ನೊಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.